बोलो भारत माता की जय। जय भारतीय पार्टी की जय। जय ಭಾರತೀಯ ಜನತಾ ಪಾರ್ಟಿ ಕಿ ಜೈ ನರೇಂದ್ರ ಮೋದಿ ಕಿ ಜೈ ಎಲ್ಲರಿಗೂ ನಮಸ್ಕಾರ. ಇವತ್ತು ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಣ್ಣನವರ ಸೂಚನೆ ಮೇರೆಗೆ ಮುಳಬಾಗಿಲು ಯುವ ಮೋರ್ಚಾ ನಗರ ಮಂಡಲದ ಜವಾಬ್ದಾರಿಗಳನ್ನು ಇವತ್ತು ಘೋಷಣೆ ಮಾಡ್ತಿದ್ದೀವಿ. ಘೋಷಣೆ ಮಾಡೋಕ್ಕೆ ನಮ್ಮ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದಂಥ ತೇಜಸ್ ಅಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ನಗರದ ನಿಕಟಪೂರ್ವ ಅಧ್ಯಕ್ಷರಾದಂಥ ಕಾಪರ್ತಿ ಅಮರನಾಥ್ ಅನ್ನವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ನಗರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮೈಕ್ ಶಂಕರಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂಥ ತೇಜಸ್ ಅನ್ನವರು ಮುಳಬಾಗಿಲು ಯುವ ಮೋರ್ಚಾ ಜೈ ಬಲೋ ಭಾರತ್ ಮಾತಾ ಕಿ ಈ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆ ಯುವ ಮೋರ್ಚಾ ಅಧ್ಯಕ್ಷರಾದಂಥ ತೇಜಸ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೊಡ್ತಾ ಮತ್ತು ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ನಗರ BJP ಯುವ ಮೋರ್ಚಾ ಅಧ್ಯಕ್ಷರಾದಂಥ ಬಾಬು ಅವ್ರಿಗೂ ಸ್ವಾಗತ ಕೊಡ್ತಾ, ಅವರು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ಕೊಂಡು ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗಿ ಪಕ್ಷದ ಬೆಳವಣಿಗೆಗೆ ಸಾಥ್ ಕೊಟ್ಟಿರ್ತಕ್ಕಂಥ ಮೈಕ್ ಶಂಕರ್ ಅವರೇ, ಹಾಗೂ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ಯುವ ಮೋರ್ಚಾ ಕಾರ್ಯಕರ್ತರೇ, ಹೊಸದಾಗಿ ಜವಾಬ್ದಾರಿಯನ್ನು ಪಡೆಯುವಂಥವ್ರೆ ಹಾಗೂ ಸಹಕಾರ ಕೊಡ್ತಕ್ಕಂಥವ್ರೆ. ನಾಳೆ ಭಾರತೀಯ ಜನತಾ ಪಕ್ಷದ ಸ್ಥಾಪನಾ ದಿನಾಚರಣೆ ಇದೆ. ಅದಕ್ಕೆ ಮುಂಚಿನ ದಿನ ಮುಳಬಾಗಿಲು ನಗರದಲ್ಲಿ BJP ಯುವ ಮೋರ್ಚಾ ಜವಾಬ್ದಾರಿಗಳನ್ನ ಘೋಷಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿರೋದು ತುಂಬ ಶ್ಲಾಘನೀಯ ಅಂತ ವಿಚಾರ. ಕಾರ್ಯಕರ್ತರ ಬಂಧುಗಳಿಗೆ ನಾನು ನೇರವಾಗಿ ಹೇಳೋದು ಇಷ್ಟೇ, ಭಾರತೀಯ ಜನತಾ ಪಕ್ಷದಲ್ಲಿ ನೀವು ಜವಾಬ್ದಾರಿ ತಗೋತಾ ಇದ್ದೀರಾ. ಯುವ ಮೋರ್ಚಾ ಅಂದರೆ ಪಕ್ಷದ ಬೆನ್ನೆಲು ಬಿದ್ದಂಗೆ. ಯುವ ಮೋರ್ಚಾನೇ ಸರಿಯಾಗಿಲ್ಲ ಅಂದರೆ ಪಕ್ಷ ಮುಂದೆ ನಡೆಸೋಕ್ಕೆ ಸಾಧ್ಯನೇ ಇಲ್ಲ. ಭಾರತೀಯ ಯುವ ಮೋರ್ಚಾ ಕಾರ್ಯಕರ್ತರು ಮೊದಲು ಪಕ್ಷ ಏನಕ್ಕೆ ಸ್ಥಾಪನೆ ಆಗಿದೆ, ಪಕ್ಷದ ಚಟುವಟಿಕೆ ಏನು, ಉದ್ದೇಶಗಳೇನು, ಅದು ನಾವು ಯಾವ ರೀತಿ ಈಡೇರಿಸಬೇಕು, ನಮ್ಮ ಜವಾಬ್ದಾರಿಯಲ್ಲಿ ಸ್ಯಾಂಟಿಟಿ ಅಂದರೆ ಪಾವಿತ್ರತೆ ಎಷ್ಟಿರಬೇಕು, ನಾವು ಯಾವ ರೀತಿ ನಡ್ಕೋಬೇಕು, ಎಲ್ಲ ಜವಾಬ್ದಾರಿಗಳನ್ನ ಅರ್ಥ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸ್ವಂತಕ್ಕಲ್ಲ, ಪಕ್ಷಕ್ಕಲ್ಲ, ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಅನ್ನೋದು ಸಂಪೂರ್ಣವಾಗಿ ಮನಗಣನೆ ಮಾಡಿಕೊಂಡು ಪ್ರತಿ ಕಾರ್ಯದಲ್ಲೂ ಪಕ್ಷ ಕೊಟ್ಟಿರುವಂಥ ಆದೇಶಗಳನ್ನು ನೀವು ಪಾಲನೆ ಮಾಡಿ ಪಕ್ಷದ ಗೆರಿಮೆ ಬೆಳೆಸಿದರೆ ನಮಗೂ ಗೌರವ ಬೆಳೆಯುತ್ತೆ. ಪಕ್ಷದ ಗೌರವ ಬೆಳೆದೇ ಇದ್ದರೆ ನಮಗೆ ಗೌರವ ಬೆಳೆಯೋದು ಖಂಡಿತ ಅಸಾಧ್ಯ. ಆದ್ದರಿಂದ ನಾನು ತುಂಬ ಕಡಿಮೆ ಮಾತಾಡ್ತೀನಿ ಇವಾಗ, ಯಾಕೆಂದರೆ ಜಾಸ್ತಿ ಮಾತಾಡೋಕ್ಕೇನು ಅವಶ್ಯಕತೆ ಇಲ್ಲ, ಎಲ್ರಿಗೂ ಇವಾಗ ಸಾಮಾನ್ಯವಾಗಿ ಎಲ್ಲ ಗೊತ್ತೇ ಇದೆ. ಆದ್ದರಿಂದ ನಾನು ಮುಖ್ಯವಾಗಿ ನಿಮಗೆ ಜವಾಬ್ದಾರಿ ನಿಮ್ಮ ಏನು ಪಾರ್ಟಿಸಿಪೇಷನ್ ಇರುತ್ತೆ ಅದರಲ್ಲಿ ಎಷ್ಟು ನಿಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು, ಅದರಲ್ಲಿ ನಿಮ್ಮ ಸ್ವಾರ್ಥ ಎಷ್ಟಿರಬೇಕು, ತ್ಯಾಗ ಎಷ್ಟಿರಬೇಕು ಅನ್ನೋದು ಅರ್ಥ ನೀವೆಲ್ಲ ಕೆಲಸ ಮಾಡಿದ್ರೆ ಇವತ್ತು ಇಷ್ಟು ಜನ ಯುವಕರು ಸೇರಿರೋದು ನಿಜಕ್ಕೂ ಹೆಮ್ಮೆ ಆದಂಥ ವಿಚಾರ. ಇಷ್ಟು ಮಾತ್ರ ಯುವಕರು ಸೇರಿ ಕಾರ್ಯಕ್ರಮ ಮಾಡಿ ಭಾಳಷ್ಟು ದಿವಸ ಆಗಿದೆ. ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಪಕ್ಷದ ಸೂಚನೆಗಳು ಹಾಗೂ ಹೋರಾಟಗಳು, ಸಮಾಜ ರೀತಿಯ ಕೆಲಸಗಳು ಎಲ್ಲದರಲ್ಲೂ ತೊಡಗಿಸ್ಕೊಂಡು ನಾಚಿಕೆ ಪಡಬಾರ್ದು. ಇವಾಗ ಯಾವುದೋ ಸಣ್ಣ ಕಾರ್ಯಕ್ರಮ ಮಾಡಿದ್ರೆ ನಾನ್ಯಾಕೆ ಮಾಡಬೇಕು, ನಾನ್ಯಾಕೆ ಪ್ಲಾಕ್ ಕಟ್ಟಬೇಕು, ನಾನ್ಯಾಕೆ ತೋರಣ ಕಟ್ಟಬೇಕು, ನಾನ್ಯಾಕೆ ಜವಾಬ್ದಾರಿ ಕೊಡಬೇಕು, ನಾನು ಇದು ಮಾಡ್ಕೊ ತಿಂತಿದ್ರೆ ನಿಮ್ಮ ಮಟ್ಟ ಅಲ್ಲೇ ಇದ್ಬಿಡುತ್ತೆ. ನಾವೆಲ್ಲ ಸ್ವಚ್ಛತಾ ಕಾರ್ಯಕ್ರಮನ ಹಿಡಿದು ಪ್ಲಾಕ್ ಕಟ್ಟೋದ್ರಿಂದ ಹಿಡಿದು ಎಲ್ಲ ಕಾರ್ಯಗಳನ್ನು ನಾವು ಕೆಲಸ ಮಾಡಿದ್ವಿ. ಬಡಿಸೋದ್ರಿಂದ ಹಿಡಿದು ಎಲೆ ಎತ್ತೋದ್ರಿಂದ ಹಿಡಿದು ಎಲ್ಲ ಕೆಲಸ ಮಾಡಿದ್ವಿ. ಇವತ್ತು ಮಾಡ್ಲಿಕ್ಕೆ ತಯಾರಿದ್ದೀವಿ. ನಾವು ಏನು ಹಿಂಜರಿಯೋದಿಲ್ಲ, ನಾಚಿಕೆ ಪಡೋಂಥದ್ದೇನಿಲ್ಲ. ಸಮಾಜದ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಾವು ಯಾರಾದ್ರೂ ಮನೆಗೆ ಕೂಲಿ ಕೆಲಸಕ್ಕೆ ಹೋಗಿದ್ರೆ ಅಥವಾ ಯಾರಿಗಾದ್ರೂ ಹಂಗಲ್ ಕೆಲಸ ಮಾಡ್ತಾಯಿದ್ರೆ ನಾಚಿಕೆ ಪಡಬೇಕು. ಪಕ್ಷದ ಕೆಲಸ ಅಂದರೆ ಸಮಾಜದ ಕೆಲಸ ಅಂದರೆ ದೇವ್ರ ಕೆಲಸ. ಅದು ದೇವರು, ಧರ್ಮ, ದೇಶ, ಸಮಾಜ, ಪಕ್ಷ ಅನ್ನೋದು ಅತಿ ಮುಖ್ಯವಾದಂಥ ವಿಚಾರಗಳು. ಇದ್ರ ಬಗ್ಗೆ ತಾವು ಎಷ್ಟು ಭಯ ಭಕ್ತಿ ಬೆಳೆಸ್ಕೋತಿರೋ, ಅಭಿಮಾನ ಬೆಳೆಸ್ಕೋತಿರೋ ಅಷ್ಟು ಪಕ್ಷ ಬೆಳೆಯುತ್ತೆ. ಪಕ್ಷ ಎಷ್ಟು ಬೆಳೆದ್ರೆ ನಿಮ್ಮ ಗೌರವ ಅಷ್ಟು ಬೆಳೆಯುತ್ತೆ. ನಾವಿಂಥ ಒಂದು ಪಕ್ಷದ ಒಂದು ಕಾರ್ಯಕರ್ತ ಅಂತ ಹೇಳ್ಕೋಬೇಕಾದ್ರೆ ಮೊದಲು ಆ ಪಕ್ಷದ ಘನತೆ ಏನು ಅಂತ ಗೊತ್ತಿರಬೇಕು. ಆ ಪಕ್ಷದ ಘನತೆ ಜನಗಳು ಗೊತ್ತಿರಬೇಕು. ಇಂಥ ತಿಳಿಸುವಂಥ ವಿಚಾರ ಯುವ ಮೋರ್ಚಾ ಕಾರ್ಯಕರ್ತರೇ ಮಾಡಬೇಕಾಗಿರೋದು. ಅವರೇ ಮಾಡೋಕ್ಕಾಗೋದು ಕೂಡ. ದೊಡ್ಡ ಪಕ್ಷಗಳು, ದೊಡ್ಡವರು ಯಾರು ಮಾಡೋಕ್ಕಾಗೋದಿಲ್ಲ. ಪೇರೆಂಟ್ ಬಾಡಿ ಸೂಚನೆಗಳು ಕೊಡುತ್ತೆ, ಕಾರ್ಯಕ್ರಮಗಳು ನಿಯೋಜನೆ ಮಾಡುತ್ತೆ, ಅದಕ್ಕೆ ಸಹಕಾರ ಕೊಡುತ್ತೆ. ಆದರೆ ಯುವ ಮೋರ್ಚಾ ಕಾರ್ಯಕರ್ತಿದ್ರೆ ಮಾತ್ರ ಅದಕ್ಕೆ ಶೋಭೆ ಬರೋದು. ಪಕ್ಷದ ಪ್ರತಿ ಕಾರ್ಯಕ್ರಮಕ್ಕೂ ಯುವ ಮೋರ್ಚಾ ಕಾರ್ಯಕರ್ತರೇ ಶೋಭೆ. ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವರು ಎಷ್ಟು ಅವ್ರ ಇನ್ವಾಲ್ವ್ಮೆಂಟ್ ಕೊಡ್ತಾರೆ, ಎಷ್ಟು ಪಾರ್ಟಿಸಿಪೇಷನ್ ಕೊಡ್ತಾರೆ, ಎಷ್ಟು ಪೂರ್ತಿ ಮನ ತೊಳ್ಕೊಂಡು ಕೆಲಸ ಮಾಡ್ತಾರೆ,
ಅಷ್ಟು ಶೋಭೆ ಬರುತ್ತೆ ಪಕ್ಷಕ್ಕೆ ಎಷ್ಟು ಶೋಭೆ ಬಂದರೆ ನಿಮ್ಮ ಗೌರವ ಅಷ್ಟು ಬೆಳೆಯುತ್ತೆ. ಮುಂದಕ್ಕೆ ದೇಶ ಧರ್ಮ ಅನ್ನೋದ್ಗಳನ್ನು ಬೆಳೆಯುತ್ತೆ. ಆದ್ದರಿಂದ ನೀವಲ್ಲೆಲ್ಲ ನಾನು ಇಷ್ಟೇ ಕೋರ್ಕೊಳ್ಳೋದು, ನೀವು ಏನು ಕೆಲಸ ಮಾಡ್ತೀರಾ ಪೂರ್ತಿ ಮನ ತೊಡಗಿಸಿ ಕೆಲಸ ಮಾಡಿ, ಪಕ್ಷಕ್ಕೆ ಅಂತ ಮಾಡಿ, ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ರಿಂದ ದೇಶಕ್ಕೆ ಧರ್ಮಕ್ಕೆ ಕೆಲಸ ಮಾಡ್ತೀರಿ ಅಂತ ಒಂದು ಫಸ್ಟು ಮನವರಿಕೆ ಮಾಡ್ಕೊಳ್ಳಿ. ತಮ್ಮಲ್ಲಿ ತಾವು ಏನು ವ್ಯತ್ಯಾಸಗಳು ಮಾಡ್ಕೋಬೇಡಿ. ಏನು ಹಿರಿಯರು ಸೂಚನೆ ಕೊಡ್ತಾರೆ, ಪಕ್ಷದ ಸೂಚನೆಗಳಿದೆ, ಅದನ್ನ ಫಾಲೋ ಮಾಡ್ಕೊಂಡು ಮಾಡ್ತಾಯಿದ್ರೆ ನಿಮ್ಮ ಗೌರವ ಸಮಾಜದಲ್ಲೂ ಬೆಳೆಯುತ್ತೆ, ಪಕ್ಷದಲ್ಲೂ ಬೆಳೆಯುತ್ತೆ, ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸು ಬೆಳೆಯುತ್ತೆ. ಓವರಾಲ್ ಆಗಿ ಎಲ್ರಿಗೂ ಗೌರವ ಬೆಳೆಯುತ್ತೆ, ಪಕ್ಷಕ್ಕೂ ಗೌರವ ಬೆಳೆಯುತ್ತೆ, ದೇಶಕ್ಕೂ ಗೌರವ ಬೆಳೆಯುತ್ತೆ. ಆದ್ದರಿಂದ ಯುವಕರು ತಾವು ಪೂರ್ತಿ ಮನ ತೊಡಗಿಸಿ ನಿಸ್ವಾರ್ಥತೆಯಿಂದ ದೇಶ ಧರ್ಮದ ಬಗ್ಗೆ ನಿಷ್ಠೆಯಿಂದ ಕೆಲಸ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತಾ, ಅವ್ರು ಘೋಷಣೆ ಮಾಡಿದ ಜವಾಬ್ದಾರಿನಲ್ಲಿ ಯಾವುದು ಸಣ್ಣದು ದೊಡ್ಡದು ಅಂತ ಇಲ್ಲ. ಯಾರು ಎಷ್ಟು ತೊಡಗಿಸ್ಕೊಂಡು ಕೆಲಸ ಮಾಡಿದ್ರೆ ಅಷ್ಟು ಘನತೆ ಬರುತ್ತೆ. ಜವಾಬ್ದಾರಿಯಿಂದ ಘನತೆ ಏನಿರೋದಿಲ್ಲ. ಇವಾಗ ಅಧ್ಯಕ್ಷರು ಅಂತಾರೆ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಧ್ಯಕ್ಷರು ಇಟ್ಟು ಪ್ರಯೋಜನ ಇಲ್ಲ, ಅವ್ರಿಗೇನು ಗೌರವ ಬರಲ್ಲ. ಸಾಮಾನ್ಯ ಕಾರ್ಯಕರ್ತ ಅಂದರೆ ನಾನು ಯಾರು ಅವ್ರ ಪದವಿ ನೋಡಿ ಗೌರವ ಕೊಡೋದಿಲ್ಲ, ಅವ್ರು ಮಾಡೋವಂಥ ಕೆಲಸ ನೋಡಿ ಗೌರವ ಕೊಡ್ತಾರೆ. ಆದ್ದರಿಂದ ಯಾರಿಗೂ ನನಗೆ ಜವಾಬ್ದಾರಿ ಸಿಕ್ಕಿದೆ, ನನಗೆ ಜವಾಬ್ದಾರಿ ಸಿಕ್ಕಿಲ್ಲ, ನಾನು ಜವಾಬ್ದಾರಿ ಇಲ್ಲ ನನಗೆ, ಅವನಾರೋ ಮಾಡಲಿ ಇವನಾರೋ ಮಾಡಲಿ ಅನ್ನೋದು ಬಿಟ್ಟು ಎಲ್ಲರೂ ತೊಡಗಿಸ್ಕೊಂಡು ನೀವು ಎಷ್ಟು ಕೆಲಸ ಮಾಡ್ತೀರಾ ಅಷ್ಟು ಪಕ್ಷದ ಗೌರವ ಬೆಳೆಯುತ್ತೆ. ನೀವೆಲ್ಲ ಯುವಕರಿದ್ದೀರಾ, ಅರ್ಥ ಆಗತ್ತೆ, ನೀವು ತಿಳ್ಕೊಂಡು ಈ ರೀತಿ ಕೆಲಸ ಮಾಡ್ತೀರಾ ಅಂತೇಳಿ ನಿಮ್ಮನ್ನು ನಂಬಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮೊದಲು ನಾಳೆ ಸಂಸ್ಥಾಪನಾ ದಿನಾಚರಣೆ ಇದೆ. ಎಲ್ಲರ ಮನೆಗಳಲ್ಲೂ, ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ನೆಂಟರಲ್ಲಿ, ಹಿತೈಷಿಗಳಿಗೆ ಹೇಳಿ ಧ್ವಜ ಹಾರಿಸಿ ಒಂದೊಂದು ಫೋಟೋ ತೆಗೆದು ಸರಳ ಆ್ಯಪಲ್ಲಿ ಅಪ್ಲೋಡ್ ಮಾಡಿ, ನೀವು ನಮ್ಮ ತಾಲೂಕಿನ ಅಥವಾ ನಮ್ಮ ಟೌನ್ನಲ್ಲಿ ಯುವ ಮೋರ್ಚಾ ಎಷ್ಟು ಗೆಟ್ಟಿದೆ ಅಂತ ತೋರಿಸ್ಬೇಕಾದ್ರೆ ಕನಿಷ್ಠ ಪಕ್ಷ 1000 ಮನೆಗಳಿಗೆ ಧ್ವಜ ಹಾಕಿಸಿ ನೀವು ಫೋಟೋ ತೆಗೆದು ಅಪ್ಲೋಡ್ ಮಾಡೋ ಸರಳ ಆ್ಯಪಲ್ಲೇ ನಿಮ್ಮ ಗೌರವ ಒಂದೇ ಸಲಿಗೆ 100 ಮೀಟ್ರ್ ಮೇಲಕ್ಕೆ ಹೋಗುತ್ತೆ. ಆದ್ದರಿಂದ ನೀವೆಲ್ಲ ಮನ ತೊಡಗಿಸಿ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಏನಿವತ್ತು ಮುಳುಬಾಗಿಲು ಯುವ ಮೋರ್ಚಾ ನಗರ ಘಟಕದ ವತಿಯಿಂದ ಜವಾಬ್ದಾರಿ ಘೋಷಣೆ ಮಾಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಈ ಒಂದು ಜವಾಬ್ದಾರಿಯನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಓಂಶಕ್ತಿ ಚಲಪತಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಪದಾಧಿಕಾರಿಗಳ ಘೋಷಣೆಯನ್ನು ಮಾಡ್ತಾ ಇದ್ದೀರಿ. ಇವತ್ತು ಪದಾಧಿಕಾರಿಗಳ ಘೋಷಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಕಟಪೂರ್ವ ನಗರ ಅಧ್ಯಕ್ಷರಾದಂತಹ ನಮ್ಮ ಅಮರಣ್ಣವರೇ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮೈಕ್ ಶಂಕರಣ್ಣವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಒಂದು ಪದಾಧಿಕಾರಿಗಳ ಘೋಷಣೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ನಮ್ಮ ಸ್ನೇಹಿತ ನೆಚ್ಚಿನ ಯುವ ಮೋರ್ಚಾ ಅಧ್ಯಕ್ಷರಾದ ಬಾಬು ಅವರೇ, ಇವತ್ತು ಮುಳುಬಾಗಿಲು ನಗರದಲ್ಲಿ ಪದಾಧಿಕಾರಿಗಳು ಘೋಷಣೆ ಮಾಡ್ತಾ ಇದ್ದೀರಿ. ಇವತ್ತು ಎಷ್ಟು ಜನ ಪದಾಧಿಕಾರಿಗಳು ಇವತ್ತು ಜವಾಬ್ದಾರಿ ತಗೊಳ್ತಾ ಇದ್ದೀರಿ ತಮ್ಗೊಂದು ಗೊತ್ತಿರಲಿ. ನಾನು ಒಬ್ಬ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಪ್ರಾರಂಭ ಮಾಡಿದ್ದು. ಇದು ನನ್ನ 12ನೇ ವರ್ಷದ ಜವಾಬ್ದಾರಿ. ಜಿಲ್ಲಾಧ್ಯಕ್ಷರಾಗಿ, ಒಬ್ಬ ಕಾರ್ಯದರ್ಶಿಯಾಗಿ, ಒಬ್ಬ ತಾಲೂಕು ಉಪಾಧ್ಯಕ್ಷನಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಉಪಾಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಜವಾಬ್ದಾರಿ ವಹಿಸ್ಕೊತಾ ಇದ್ದೀನಿ. ನಮ್ಮ ಪಕ್ಷದಲ್ಲಿ ಯಾರೊಬ್ಬ ಸಾಮಾನ್ಯ ಕಾರ್ಯಕರ್ತನು ಸಹ ಒಂದು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕನ್ನೋದಕ್ಕೆ ಉದಾಹರಣೆಯಾಗಿ ಜವಾಬ್ದಾರಿ ಇವತ್ತು ಇಲ್ಲಿರುವಂಥ ಕಾರ್ಯದರ್ಶಿನೂ ಕೂಡ ನಾಳೆ ಒಬ್ಬ ಜಿಲ್ಲಾಧ್ಯಕ್ಷನಾಗ್ಬೋದು, ಇನ್ನೊಬ್ಬರು ರಾಜ್ಯಾಧ್ಯಕ್ಷರಾಗ್ಬೋದು. ಆ ಮಟ್ಟಕ್ಕಲ್ಲೂ ಸಹ ಅವಕಾಶಗಳು ಸಿಗುವಂಥ ಒಂದೇ ಒಂದು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತೇನು ಜವಾಬ್ದಾರಿ ತಗೊಳ್ತಾ ಇದ್ದೀರಿ ನೀವೆಲ್ಲರೂ ಸಹ, ನಾನು ಹೆಸರುಗಳು ಘೋಷಣೆ ಮಾಡ್ತೀನಿ, ನೀವೆಲ್ಲರೂ ಸಹ ಚಾಚು ಕಟ್ಟಾಗಿ ಇವತ್ತು ನಿಮ್ಮ ಅಧ್ಯಕ್ಷರು ಏನು ಸೂಚನೆ ಮಾಡ್ತಾರೆ ಬಾಬು ಅವರು ಸೂಚನೆ ಮೇರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಸಹ ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿರಿ ಮುಳುಬಾಗಿಲು ನಗರದಲ್ಲಿ. ಮತ್ತು ಅದೇ ರೀತಿ BJP ಯುವ ಮೋರ್ಚಾ ಅಂತ ಹೇಳಿದ್ರೆ ಕೆಲಸ ಜಾಸ್ತಿ ಇರುತ್ತೆ. ಬೇರೆ ಪಾರ್ಟಿಗಳ ಥರ ಎಲೆಕ್ಷನ್ ಬಂದಾಗ ಕೆಲಸ ಮಾಡೋ ಥರ BJP ಯುವ ಮೋರ್ಚಾದಲ್ಲಿ ಇರಲ್ಲ. ಇಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಿರುತ್ತೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಜಯಂತಿ ಇರುತ್ತೆ, ಪಕ್ಷ ಸ್ಥಾಪನೆ ಜಯಂತಿ ಇರುತ್ತೆ, ಸ್ಥಾಪಕರುಗಳ ಜಯಂತಿ ಇರುತ್ತೆ, ಒಂದು ಹೋರಾಟ ಇರುತ್ತೆ, ಒಂದು ಪರಿಸರ ದಿನಾಚರಣೆ ಇರುತ್ತೆ, ರಕ್ತದಾನ ಶಿಬಿರಗಳಿರುತ್ತೆ. ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಸಹ ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಜವಾಬ್ದಾರಿ ತಗೊಳ್ಳೋರು ಇದೊಂದು ನಿಮ್ಮ ಗಮನದಲ್ಲಿರಬೇಕು. ಜವಾಬ್ದಾರಿ ತಗೊಂಡು ನಾನು ನಾಳೆ ದಿನ ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಳ್ತೀನಿ ಬರ್ದಿರೋದು ಆ ಥರ ಕೆಲಸ ಆಗಬಾರ್ದು. ಎಲ್ಲರೂ ಸಹ ಅಚ್ಚುಕಟ್ಟಾಗಿ ಇಲ್ಲಿ ಜವಾಬ್ದಾರಿ ನಿಭಾಯಿಸಿ ಇಲ್ಲಿ ಮುಂದೆ ಬರುವಂಥ ಚುನಾವಣೆಗಳಲ್ಲಿ ಯುವ ಮೋರ್ಚಾ ಸಹಕಾರ ಭಾಳಷ್ಟು ಹೆಚ್ಚಿರುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಇದ್ದರೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಪಿಲ್ಲರ್ ಆಗಿ ಯುವ ಮೋರ್ಚಾ ಇರುತ್ತೆ. ಆ ಒಂದು ಪಿಲ್ಲರ್ ಆಗಿ ನೀವೆಲ್ಲರೂ ಸಹ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ. ಇವತ್ತು ಜವಾಬ್ದಾರಿ ಘೋಷಣೆ ಮಾಡ್ಬೇಕಂತ ಬಂದಿದ್ದೀನಿ, ಜವಾಬ್ದಾರಿ ಘೋಷಣೆ ಮಾಡ್ತೀನಿ.
ಈಗ ಒಬ್ಬೊಬ್ರು ಹೆಸರನ್ನು ಸಹ ಈ ಮಾಧ್ಯಮದ ಮುಖಾಂತರ ಪದಾಧಿಕಾರಿಗಳನ್ನ ಒಂದು ಘೋಷಣೆ ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ ಬಾಬು ಅವರು ಒಂದು 5 ತಿಂಗಳ ಹಿಂದೆ ಅಧ್ಯಕ್ಷರಾಗಿದ್ದಾರೆ ನಗರಕ್ಕೆ. ಅವ್ರ ಅಧ್ಯಕ್ಷ ಆದಾಗಿಂದನೂ ಸಹ ನಾವು ಕೊಡೋ ಕಾರ್ಯಕ್ರಮಗಳನ್ನ ಎಲ್ಲನೂ ಸಹ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರ ಜೊತೆಯಾಗಿ ಒಡನಾಡಿಯಾಗಿ ಸುಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿ ಘೋಷಣೆ ಮಾಡ್ತಾ ಇದ್ದೀರಿ, ಅವರು ಆಯ್ಕೆ ಆಗಿರ್ತಾರೆ. ಅದೇ ರೀತಿ ಉಪಾಧ್ಯಕ್ಷರುಗಳಾಗಿ ಶಶಾಂಕ್, ಯುವರಾಜ್, ಧನುಷ್ ಇವ್ರುಗಳನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀರಿ. ಒಳ್ಳೆದಾಗ್ಲಿ. ಧನುಷ್ ಉಪಾಧ್ಯಕ್ಷರಾಗಿ ಧನುಷ್ ಎಂ, ಕಾರ್ಯದರ್ಶಿಗಳಾಗಿ ಎಲ್ಲರದು ಕರ್ಬಿಡಿ ಕಾರ್ಯದರ್ಶಿ ಧನುಷ್ ಎಸ್, ಮತ್ತೆ ಬಾಬು ಆರ್, ರಾಮು ಸಿ, ಕಾರ್ತಿಕ್ ಕೆಪಿ, ಶಿವಪ್ರಕಾಶ್ ಕಾರ್ಯದರ್ಶಿ ಶಿವಪ್ರಕಾಶ್ ಕಾರ್ಯದರ್ಶಿಯಾಗಿ, ಸೋಷಿಯಲ್ ಮೀಡಿಯಾ ಒಳ್ಳೆದಾಗ್ಲಿ. ವಿಜಯ್ ಮತ್ತೆ ಸಾಮಾಜಿಕ ಜಾಲತಾಣದ ಸಂಚಾಲಕರಾಗಿ ಗಂಗಾಧರ್, ವಿಜಯ್ ಕಾರ್ಯದರ್ಶಿಯಾಗಿ ವಿಜಯ್, ಮತ್ತೆ ಕಾರ್ಯಕಾರಿಣಿ ಸದಸ್ಯರುಗಳಾಗಿ ಕಾರ್ತಿಕ್, ಸತೀಶ್ ಎಲ್, ಶಿವ ಎಂ, ಅರವಿಂದ್ ಎಸ್, ಭರತ್ ಕುಮಾರ್, ಹೇಮಂತ್ ಕುಮಾರ್, ಪವನ್ ಕುಮಾರ್, ಸತೀಶ್ ಕುಮಾರ್, ಸಂತೋಷ್, ಸತೀಶ್ ಕುಮಾರ್ ಇವರುಗಳನ್ನ ಕಾರ್ಯಕಾರಿಣಿ ಸದಸ್ಯರಾಗಿ ಘೋಷಣೆ ಮಾಡ್ತಾ ಇದ್ದೀರಿ. ಈ ಜವಾಬ್ದಾರಿಗಳು ವಹಿಸ್ಕೊಂಡಿರುವಂತಹ ಎಲ್ಲ ಮುಳಬಾಗಿಲು ನಗರ ಯುವ ಮೋರ್ಚಾ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನೀವೆಲ್ಲರೂ ಸಹ ಪಕ್ಷ ಕೊಡುವಂಥ ಕಾರ್ಯಕ್ರಮಗಳನ್ನ ಚಾಚು ಚಪ್ದಿರ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಪಕ್ಷಕ್ಕೆ ಒಳ್ಳೆ ಹೆಸರು ತಗೊಂಡ್ಬನ್ನಿ. ಮುಂಬರುವಂಥ ಚುನಾವಣೆಗಳಲ್ಲಿ ಯುವ ಮೋರ್ಚಾ ಪಾತ್ರ ಅತಿ ಹೆಚ್ಚಿರುತ್ತೆ. ನೀವೆಲ್ಲರೂ ಸಹ ಸಂಘಟನೆಗೆ ಒಳ್ಳೆ ಶಕ್ತಿಯಾಗಿ ಬೆಳೆದು ನಿಂತ್ಕೊಂಡು ತಾವು ಸಹ ಜವಾಬ್ದಾರಿ ತಗೊಂಡು ಪಕ್ಷದಲ್ಲಿ ಬೆಳೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ. भारत माता की, भारतीय जनता पार्टी की, नरेंद्र मोदी जी की, मुनसा मन्ना की, चलपतन्ना की, तेजस्वी सूर्य की, धीरज मुनराजु की ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರಾದಂಥ ಓಂ ಶಕ್ತಿ ಚಲಪತನ್ನವರ ಸೂಚನೆಯ ಮೇರೆಗೆ ಮುಳಬಾಗಿಲು ಯುವ ಮೋರ್ಚಾ ನಗರ ಘಟಕದ ಪದಾಧಿಕಾರಿಗಳ ಜವಾಬ್ದಾರಿಯನ್ನ ಘೋಷಣೆ ಮಾಡಲಾಗಿದೆ. ಜವಾಬ್ದಾರಿಗಳು ತಗೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಕೇಂದ್ರ ಸರ್ಕಾರದ ಶ್ರೀ ನರೇಂದ್ರ ಮೋದಿಯ ಯೋಜನೆಗಳನ್ನ ಇವತ್ತು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಇವತ್ತು ಯುವ ಮೋರ್ಚಾದ ಪಾತ್ರ ತುಂಬಾ ದೊಡ್ಡದಿದೆ. ಮುಂದಿನ ದಿನಗಳಲ್ಲಿ ಮುಳಬಾಗಿಲು ನಗರದಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಸಹ ನಮ್ಮ ಯುವ ಮೋರ್ಚಾ ಕೆಲಸ ಮಾಡ್ತದೆ. ಮುಂದಿನ ದಿನಗಳಲ್ಲಿ ನಾವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಪ್ರತಿಯೊಂದು ಬಡ ಸಾಮಾನ್ಯ ಮನೆಗೂ ಸಹ ತಲುಪಿಸಿ ಯೋಜನೆಗಳನ್ನ ತಲುಪಿಸೋದ್ರಲ್ಲಿ ನಮ್ಮ ಪಾತ್ರ ತುಂಬಾ ಮುಖ್ಯವಾಗಿರ್ತದೆ. ಇವತ್ತು ನಾವು ನೋಡ್ತಾ ಇರ್ಬೋದು, ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಪಂಚ ಯೋಜನೆಗಳನ್ನ ಜಾರಿಗೆ ತಂತು, ನಮ್ಮ ಯುವಕರನ್ನ ಒಂದು ದಾರಿ ತಪ್ಪಿಸುವಲ್ಲಿ ಒಂದು ನಿಧಿ ಕಾಯ್ದೆಯನ್ನು ಏನು ಮಾಡ್ತು ಯೋಜನೆ 3 ವರ್ಷ ಆದ್ರೂ ಸಹ ಇವತ್ತು ಯುವಕರಿಗೆ 1,500 ರೂಪಾಯಿ ಯೋಜನೆ ಇವತ್ತು ಸಹ ಅನುಷ್ಠಾನಕ್ಕೆ ತರಕ್ಕಾಗ್ಲಿಲ್ಲ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ತದೆ. ನಗರದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರನ್ನ ತುಂಬಾ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ನಮ್ಮ ನಗರ ಯುವ ಮೋರ್ಚಾ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತದೆ. ಹಾಗೂ ಶ್ರೀಯುತ ನರೇಂದ್ರ ಮೋದಿಜಿ ಅವರ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸೋದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಕೆಲಸಗಳು ಮಾಡ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಿಜೆಪಿಯ ಎಲ್ಲ ಮುಳಬಾಗಿಲು ನಗರದ ಹಿರಿಯರು ಆಗಮಿಸಿದಿರಿ, ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕೋದ್ಯಮ ಮಿತ್ರರು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕೆ ತಮಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು.
ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮ ಬಿಜೆಪಿ ಸರ್ಕಾರದ ಪಕ್ಷಕ್ಕೆ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವ ಎಲ್ಲರಿಗೂ ಸ್ವಾಗತ ಹಾಗೂ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗಿ ನಮ್ಮ ಬಿಜೆಪಿ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋ ಹಾಗೆ ಮಾಡಿ. ಇದೇ ದಿನ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾಳೆ ನಮ್ಮ ಬಿಜೆಪಿ ಸಂಸ್ಥಾಪನಾ ದಿನ ಇದ್ದು ಇದೇ ಹುಮ್ಮಸ್ಸಿನಲ್ಲಿ ಎಲ್ಲಾ ಯುವಕರು ಪಾಲ್ಗೊಳ್ಳಬೇಕೆಂದು ಕೋರಿಕೊಳ್ತೇನೆ. ಇದು ನಮ್ಮ ಎಲ್ಲಿ ಮಾಡ್ತಾರೆ ಅಂತ ಹೇಳಿ, ಇವರು ವಿಠಲ್ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು. ತಾವುಗಳೆಲ್ಲರೂ ಬರಬೇಕು. ಜೊತೆಗೆ ಪ್ರತಿಯೊಂದು ಬಿಜೆಪಿ ಕಾರ್ಯಕರ್ತ ಕೂಡ ನಾಳೆ ತಮ್ಮ ತಮ್ಮ ಮನೆಗಳ ಮೇಲೆ ನಮ್ಮ ಬಿಜೆಪಿ ಬಾವುಟವನ್ನು ಆರಿಸಿ ಈ ಸಂಭ್ರಮಾಚರಣೆಯನ್ನು ಆಚರಿಸಬೇಕೆಂದು ಕೋರಿಕೊಳ್ತೇನೆ. ಯುವ ಮೋರ್ಚಾ ಪದಾಧಿಕಾರಿಗಳಿಗೆ ನಾನೊಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನ್ ಬಿಜೆಪಿ ಸ್ಥಾಪನಾ ದಿನ ಇದೆ ನಾಳೆ, ನೀವೆಲ್ಲ ಯುವಕರು ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮತ್ತೆ ವಿಶೇಷ ಸೂಚನೆ, ನಿಮ್ ಮನೆಗಳ ಮೇಲೆ ನಮ್ಮ ಬಿಜೆಪಿ ಧ್ವಜವನ್ನು ಆರಿಸಿ, ಬಿಜೆಪಿ ಸ್ಥಾಪನಾ ದಿನದಂದು ನಿಮ್ಮೆಲ್ಲ ಮನೆಗಳಲ್ಲೂ ಬಿಜೆಪಿ ಧ್ವಜ ಆರಿಸಿ ಅದನ್ನ ಒಂದು ಫೋಟೋ ತಗೊಂಡು ನಮ್ಮ ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ನಿಮ್ಮ ಸ್ಟೇಟಸ್ ಫೇಸ್ಬುಕ್, ವಾಟ್ಸಾಪ್, ಮೆಸೆಂಜರು, ಇನ್ಸ್ಟಾಗ್ರಾಮ್ ಇವುಗಳಲ್ಲಿ ನೀವೆಲ್ಲರೂ ಶೇರ್ ಮಾಡ್ಕೊಳ್ಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಸರಳ ಆಪ್ ಡೌನ್ಲೋಡ್ ಮಾಡ್ಕೊಂಡು ಸರಳ ಆಪ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು. ಬಹುಶಃ ನಿಮ್ಗೆ ಸರಳ ಆಪ್ ಬಗ್ಗೆ ಗೊತ್ತಿರಲ್ಲ, ನಿಮ್ಮ ಅಧ್ಯಕ್ಷರು ಬಾಬು ತಿಳಿಸ್ಕೊಡ್ತಾರೆ. ಸರಳ ಆಪ್ ಅಂತ ಒಂದು ಆಪ್ ಇದೆ, ಪ್ಲೇಸ್ಟೋರ್ ಅಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು, ಅದು ನಮ್ಮ ಬಿಜೆಪಿ ಸಂಘಟನೆಗೆ ಸಂಬಂಧಪಟ್ಟಂತ ಆಪ್. ಅದರಲ್ಲಿ ನೀವು ಏನ್ ಅಪ್ಲೋಡ್ ಮಾಡ್ತೀರೋ ಅದು ಸೆಂಟ್ರಲ್ ಅಲ್ಲಿ ಮೋದಿವರೆಗೂ ನೋಡ್ಬೋದು. ಆ ತರ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ನಿತಿನ್ ನಬೀನ್ ಅವರು ಸಹ ಅದನ್ನ ನೋಡ್ತಾರೆ. ಈ ಕೋಲಾರದಲ್ಲಿ ಮುಳಬಾಗಿಲು ಯುವ ಮೋರ್ಚಾ ಏನಾಗಿದೆ ಅನ್ನೋದನ್ನು ನೀವು ಅದನ್ನ ಅಪ್ಲೋಡ್ ಮಾಡಿದ್ರೆ ಅದು ಡೆಲ್ಲಿವರೆಗೂ ತಲುಪುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲರೂ ಸಹ ಅಪ್ಲೋಡ್ ಮಾಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ.